GMM ನ್ಯೂಸ್ ಕನ್ನಡ. ಇದು ಒಂದು ಸರ್ಕಾರಿ ಕಾರ್ಯಕ್ರಮ. ಇದರ ಉದ್ದೇಶ ಏನು ಅಂದರೆ, ನಮಗೆ ಕಾನೂನು ಬರೆದಂತಹ ಆ ಮಹಾನುಭಾವ BR ಅಂಬೇಡ್ಕರ್ ಅವರು ಎಲ್ಲ ವರ್ಗಕ್ಕೂ ಸಹ, ಒಂದೇ ವರ್ಗಕ್ಕೆ ಸೀಮಿತ ಅಲ್ಲ. ಅವಾಗ ಯಾರೋ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಅದು ಕರೆಕ್ಟು. ಒಂದೇ ವರ್ಗಕ್ಕೆ ಸೀಮಿತ ಅಲ್ಲ, ಎಲ್ಲ ವರ್ಗಕ್ಕೂ ಸೀಮಿತ. ಇವತ್ತು ಎಲ್ಲ ವರ್ಗಕ್ಕೂ 4%, 2%, 3% ಜನ ಮೀಸಲಾತಿ ಐತೆ ಅಂದರೆ ಅದು ಆ ಮಹಾನುಭಾವ ಅಂಬೇಡ್ಕರ್ ಕೊಟ್ಟಂತಹ ಭಿಕ್ಷೆ ಅಂತ ನಾವು ಭಾವಿಸ್ಬೇಕು. ಯಾಕಂದ್ರೆ ಅಂತ ಹೇಳಿದ್ದೀನಿ ಅಂದರೆ, ಈ ಹಿಂದೆ ಭಾಳಷ್ಟು ಜನ ನಮ್ಮ ಇವರಿದ್ದಾರೆ, ಸಂಘಟನೆಯವರಿದ್ದಾರೆ. ಅದನ್ನು ಒಂದು ಮಾತು ಹೇಳ್ತೀನಿ, ತಾವೇನಾದರೂ ತಿಳ್ಕೊಂಡಿದ್ದನ್ನು. ಹಿಂದೆ 40 ವರ್ಷ ಸರ್ಕಾರ ಆಡಳಿತ ಮಾಡ್ಕೊಂಡು ಬಂದಂತಹ ಅವರು ಇದ್ದಾರೆ. ಅವರು ಆವತ್ತು ಬರೆದಂತಹ ಒಂದು ಸಂವಿಧಾನವನ್ನು ಮಾನ್ಯ VP ಸಿಂಗ್ ಸರ್ಕಾರ ಬಂದ ಮೇಲೆ ಜಾರಿ ಮಾಡ್ತು. ಇದು ಸರ್ ಇನ್ನೇನಂತೀರ, ನಂಗೆ ತಿಳಿದಿರೋದು ಹೇಳ್ತಾ ಇದ್ದೀನಿ. ನಾನು ರಾಜಕೀಯದ ಬಗ್ಗೆ ನಾನು ಮಾತಾಡಲಿಲ್ಲ. ಆ ಕಾನೂನನ್ನು ನಮಗೆಲ್ಲ ತಿಳಿಸೋಕ್ಕೆ ಪ್ರಯತ್ನ ಪಟ್ಟಂತವ್ರೆ ಅವರು. ಭಾಳಷ್ಟು ಜನ ಅವ್ರನ್ನ ಆ ಕಾನೂನನ್ನು, ಅವ್ರು ಬರೆದಂಥ ಒಂದು ಸಂವಿಧಾನವನ್ನು, ಅದರಲ್ಲಿ ಅಷ್ಟೊಂದು ಭಾಗಗಳನ್ನ ನಮ್ಗೆ ತಿಳಿಸಿದೆ ಹಂಗೆ ಮುಚ್ಚಿಟ್ಕೊಂಡಿದ್ರು. ಇವತ್ತು ನಾವೇನಂದರೆ, ಪ್ರತಿಯೊಬ್ಬರಿಗೂ ಕಾನೂನು ತಿಳಿಸ್ಬೇಕು, ಕಾನೂನು ಅರಿವಾಗಬೇಕು, ಆ ಕಾನೂನಲ್ಲಿ ಏನೈತೆ ಅನ್ನೋದನ್ನ ತಿಳ್ಕೊಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು ಒಂದು ಹಳ್ಳಿ ಮಟ್ಟದ ತನಕ ಒಂದು ಗ್ರಾಮ ಪಂಚಾಯತಿಗೂ ಸಹ ಇವತ್ತು ನಮಗೆ ಈ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ತಂದೈತೆ. ದಯವಿಟ್ಟು ನಾನು ಜಾಸ್ತಿ ಮಾತಾಡ್ಕೋತಾರೆ, ಯಾಕಂದರೆ ಇಷ್ಟು ದಿನ ನಮ್ಮ ಉಪಾಧ್ಯಾಯರು ಸಹ ಮಾತಾಡ್ತಾರೆ, ಒಂದು ದ್ಯಾವಪ್ಪ ಅವರು ಮಾತಾಡಿದ್ರು, ದಿನಾಕರ್ ಅವ್ರು ಮಾತಾಡ್ಬೋದು. ನಾನು ಈ ಒಂದು 4 ಮಾತನ್ನು ಮುಗಿಸಿ ನನ್ನ 4 ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಇದ್ದು. ಆದರೆ ಒಂದು ಸೈಮನ್ ಕಮಿಟಿ ಬಂದ ನಂತರ ಅಂಬೇಡ್ಕರ್ ಅವರು ಒಂದು ಕಮಿಟಿಗೆ ನೇಮಕ ಆಗ್ತಾರೆ. ಈ ಸಂವಿಧಾನ ಬರೀಲಿಕ್ಕೆ 7 ಜನ ಆಯ್ಕೆ ಮಾಡಿ ಕಳಿಸ್ತಾರೆ. ಆದರೆ 7 ಜನದಲ್ಲಿ ಕೇವಲ ಅಂಬೇಡ್ಕರ್ ಅವರು ಮಾತ್ರ ಈ ಕಾನ್ಸ್ಟಿಟ್ಯೂಷನ್ ಬರೀಲಿಕ್ಕೆ ಒಬ್ಬರೇ ಮಾತ್ರ ಉಳ್ಕೊಂತಾರೆ. ಮಿಕ್ಕಿದವರೆಲ್ಲ ಅವರು ಅವರವರ ಕಾರಣಾಂತರಗಳಿಂದ ಒಬ್ಬರು ನಿಧನ ಹೊಂದುತ್ತಾರೆ, ಅನಾರೋಗ್ಯದಿಂದ ವಿದೇಶಗಳು ಇರುತ್ತಾರೆ. ಆದರೆ ಅಂಬೇಡ್ಕರ್ ಅವರು ಮಾತ್ರ ಸಂವಿಧಾನ ಬರೀಲಿಕ್ಕೆ ತುಂಬಾ 2 ವರ್ಷ 11 ತಿಂಗಳು 18 ದಿನ ತಗೊಂಡು ಈ ಸಂವಿಧಾನ ರಚನೆ ಮಾಡ್ತಾರೆ. ಈ ಸಂವಿಧಾನ ರಚನೆ ಮಾಡಿ ಈ ದೇಶದಲ್ಲಿ ಇರುವಂತಹ ಕಟ್ಟೆ ಪ್ರಜೆಯಿಂದ ಹಿಡಿದು ರಾಷ್ಟ್ರಪತಿವರೆಗೂ ಅವರು ಹಕ್ಕನ್ನು ಕೊಟ್ಟಿರ್ತಾರೆ. ಹಕ್ಕು ಈ ದೇಶದಲ್ಲಿ ಗ್ರಾಮ ಪಂಚಾಯಿತಿ ಮೆಂಬರಿಂದ ಹಿಡಿದು ಇಡೀ ಪ್ರಧಾನಮಂತ್ರಿ ಅವರಿಗೂ ಅವರು ಕೊಟ್ಟಂತ ಭಿಕ್ಷೆಯಲ್ಲಿ ಇವರು ಈ ದಿನ ಅಧಿಕಾರ ಬಂದಿದೆ ಅಂದ್ರೆ ಅವರು ಸ್ಮರಿಸಬೇಕು. ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ. ಅವರು ಯಾವುದೇ ಜಾತಿಗೆ ಸೀಮಿತ ಅಲ್ಲ, ಇಡೀ ದೇಶಕ್ಕೆ, ಇಡೀ ಜಾತಿಗೆ ಅವರು ಕೊಡುಗೆ ಅಪಾರವಾದದ್ದು. ಆದ್ರೆ ಈಗ ಒಲಿಮಾದ್ರಿಗೆ ಸೀಮಿತ ಮಾಡಿಬಿಟ್ಟಿದ್ದಾರೆ. ಅಂಬೇಡ್ಕರ್ ಅಂದ್ರೆ ಒಲಿಮಾದಿಗೆ ಬೇರೆ ಯಾರು ಇಲ್ಲ. ಆದ್ರೆ ಅಂಬೇಡ್ಕರ್ ಅವರು ಆತರ ಮಾಡಿಲ್ಲ. ಎಲ್ಲ ಜಾತಿಗೂ ಸಮಾನವಾದ ಹಕ್ಕನ್ನು ಕೊಟ್ಟು ಎಲ್ಲ ಜಾತಿಗಳಿಗೂ
ಬ್ರಾಹ್ಮಣ ಜಾತಿಯಿಂದ ಹಿಡಿದು ಎಷ್ಟು ಜಾತಿಗಳಿದೆಯೋ ಎಲ್ಲರಿಗೂ ಸಮಾನತೆ ಅಂತ ಕೊಟ್ಟಂತಹ ಮಹಾನ್ ವ್ಯಕ್ತಿ ಸೂರ್ಯ. ದಲಿತ ಸೂರ್ಯ ಅನ್ನಬಾರ್ದು, ಇಡೀ ಸಮಾಜಿಗೆ ಒಂದು ರತ್ನ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಂತ ಈ ಸಂವಿಧಾನವನ್ನ ಈಗ ನಮ್ಮ ಮನುಷ್ಯನಿಗೆ ಹಾರ್ಟ್ ಎಷ್ಟು ಮುಖ್ಯವೋ, ಹಾರ್ಟ್ ಇಲ್ಲ ಅಂದ್ರೆ ಮನುಷ್ಯ ಸತ್ತೋಗ್ತಾನೆ. ಆದ್ರೆ ಕಾನ್ಸ್ಟಿಟ್ಯೂಷನ್ ಇಲ್ಲ ಅಂದ್ರೆ ಇಡೀ ದೇಶ ನಕ್ಸಲೈಟ್ ಆಗಿ ಮಾರ್ಪಾಡುತ್ತೆ. ನಕ್ಸಲೈಟ್ಗಿನ ಕಡೆಯಾಗಿ ಬಂದೂಕುಗಳಲ್ಲಿ ಗುಂಡು ಸಾಯಿಸ್ತೀವಿ ನಾವು. ಈಗ ಹಿಂದೂಗಳಿಗೆ ಪವಿತ್ರ ಗ್ರಂಥ ಭಗವದ್ಗೀತೆ ಆಗಿರ್ಬೋದು, ಕುರಾನ್ ಆಗಿರ್ಬೋದು, ಬೈಬಲ್ ಆಗಿರ್ಬೋದು, ಅವರ ಮನೆ ಒಳಗೆ ಮಾತ್ರ ಸೀಮಿತ. ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಂತ ಕಾನ್ಸ್ಟಿಟ್ಯೂಷನ್ ಆಚೆ ಬಂದ್ರೆ ಕಾನ್ಸ್ಟಿಟ್ಯೂಷನ್ ಚಲಾವಣೆ ಆಗೋದು. ಈಗ ದುಡ್ಡಿಗೆ ಎಷ್ಟು ಬೆಲೆ ಇದೆ, ಈ ಕಾನ್ಸ್ಟಿಟ್ಯೂಷನ್ಗೆ ಅಷ್ಟೇ ಬೆಲೆ ಇದೆ. ಆದ್ರೆ ಯಾವ ಕಾನ್ಸ್ಟಿಟ್ಯೂಷನ್ಗೆ ಬೆಲೆ ಇದೆಯೇ, ಇಡೀ ದೇಶಕ್ಕೆ ಕಾನ್ಸ್ಟಿಟ್ಯೂಷನ್ ಕೊಟ್ಟಂತ ಮಹಾನ್ ಭಾವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಆ ಮಹಾನ್ ಭಾವರು ಇಡೀ ದೇಶ, ಇಡೀ ಇಂಟರ್ನ್ಯಾಷನಲ್ ಅವನು ಕೊಂಡಾಡ್ತಿದೆ, ಜ್ಞಾನ ದಿನ ಅಂತ ಕೊಂಡಾಡ್ತಿದೆ. ಅಂತಹ ಮಹಾನ್ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಈ ಅಂಬೇಡ್ಕರ್ ಅವರ ಅವಕಾಶಗಳನ್ನು ಒದಗಿಸಿಕೊಡೋದ್ರ ಮೂಲಕ ಅವ್ರನ್ನ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಮೇಲಕ್ಕೆ ಎತ್ತಬೇಕು. ಜೊತೆಗೆ ಸಮಾನತೆ, ಸಮತೆಯನ್ನು ಕಟ್ಟಿಕೊಡೋದ್ರ ಮೂಲಕ ಈ ಸಂವಿಧಾನದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಬೇಕು ಅನ್ನೋದೇ ಇದರ ಉದ್ದೇಶ ಆಗಿದೆ. ಸರ್ವರಿಗೆ ಸಮಪಾಲು, ಸರ್ವರಿಗೆ ಸಮಬಾಳು, ಎಲ್ಲರಿಗೂ ಸಮವಾದ ಪಾಲನ್ನು ಕೊಡಬೇಕು, ಸಮ ಬಾಳನ್ನು ಕೊಡಬೇಕು. ಅಧಿಕಾರ ವಿಕೇಂದ್ರೀಕರಣ ಜೊತೆಗೆ ಸಂಪತ್ತಿನ ವಿಕೇಂದ್ರೀಕರಣ ಆಗಬೇಕು. ಎಲ್ಲರಿಗೂ ಉದ್ಯೋಗ ಅವಕಾಶ, ಶಿಕ್ಷಣ ಕೊಡೋದ್ರ ಮೂಲಕ ಅವ್ರಿಗೆ ಉದ್ಯೋಗ ಸಿಗುತ್ತೆ, ತಲಾದಾಯ ಹೆಚ್ಚಾಗುತ್ತೆ, ರಾಷ್ಟ್ರೀಯ ಆದಾಯ ಹೆಚ್ಚಾಗುತ್ತೆ. ಜೊತೆಗೆ ಅವ್ರಿಗೆ ಎಲ್ಲರಿಗೂ ಹಣದ ಅಥವಾ ಸಂಪತ್ತಿನ ವಿಕೇಂದ್ರೀಕರಣ ಆದಂತೆ ಆಗುತ್ತೆ. ಎಲ್ಲರಿಗೂ ಸಮಪಾಲು, ಸಮಬಾಳು, ಸಮಬಾಳು ಕೊಟ್ಟಂತೆ ಆಗುತ್ತದೆ. ಇನ್ನು ಸಂವಿಧಾನದ ಪ್ರಮುಖ ಮೌಲ್ಯಗಳು ಅಂತ ತಗೊಂಡಾಗ ಸ್ವಾತಂತ್ರ್ಯ ಪ್ರಮುಖ ಅಂಶ. ಸ್ವತಂತ್ರ ಬರೋಕ್ಕೂ ಮುಂಚೆ ನಮಗೆ ಸ್ವಾತಂತ್ರ್ಯನೇ ಇರಲಿಲ್ಲ. ಬ್ರಿಟಿಷರ ಮಹಾರಾಣಿಯ ಅಧಿಪತ್ಯಕ್ಕೆ ಒಳಪಟ್ಟಿತ್ತು, ಸ್ವಾತಂತ್ರ್ಯ ಇರಲಿಲ್ಲ. ಹಾಗಾಗಿ ಇಲ್ಲಿ ಸ್ವಾತಂತ್ರ್ಯ ಅಂದರೆ ನಿಮ್ಗೆ ಇಷ್ಟ ಬಂದಂತೆ ಇರೋವಂಥದ್ದಲ್ಲ, ಸಂವಿಧಾನಕ್ಕೆ, ಕಾನೂನಿಗೆ ಅನುಗುಣವಾಗಿ ನಡೆದುಕೊಳ್ಳೋದೇ ಸ್ವಾತಂತ್ರ್ಯ. ನಮ್ಗೆ ಇಷ್ಟ ಬಂದಂಗೆ ನಾನು ರಸ್ತೆಯಲ್ಲಿ ಬಲಗಡೆ ಹೋಗ್ತೀನಿ ಅಂದರೆ ಅದು ಸ್ವೇಚ್ಛಾಚಾರ ಆಗುತ್ತೆ, ಅದು ಸ್ವಾತಂತ್ರ್ಯ ಆಗೋದಿಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆ, ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಪ್ರಜಾಪ್ರಭುತ್ವ ಇವತ್ತು ನಶಿಸಿ ಹೋಗ್ತಾ ಇದೆ. ಮಿಲಿಟರಿ ಸರ್ಕಾರಗಳು ಬಂದಿದೆ. ಆದರೆ ಸ್ವಾತಂತ್ರ್ಯ ಬಂದು 76 ವರ್ಷಗಳಾದರೂ ನಮ್ಮಲ್ಲಿ ಪ್ರಜಾಪ್ರಭುತ್ವ ನಿಂತಿದೆ ಅಂದರೆ ಇಲ್ಲಿನ ನಾಗರಿಕರೇ ಕಾರಣ ಆಗಿದ್ದಾರೆ. ಈ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿಡಿದು ಮತದಾನದ ಮೂಲಕ ಒಳ್ಳೆಯ ವ್ಯಕ್ತಿಗಳನ್ನು ಆರಿಸಿ ನಮಗೆ ಪ್ರಾತಿನಿಧ್ಯವನ್ನು ಪರಿಕಲ್ಪಿಸಿ ಆ ಲೋಕಸಭೆಗೆ ಮತ್ತು ಇಲ್ಲಿ ವಿಧಾನಸಭೆಗೆ ಆರಿಸೋದ್ರ ಮೂಲಕ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಗೊಳಿಸ್ತಾ ಇದ್ದಾರೆ. ಈ